Hello CET aspirants, welcome to the Elegant Electronics. ಕೆಲವೇ ನಿಮಿಷಗಳ ಹಿಂದೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಶೆಡ್ಯೂಲ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ. ಯಾಕೆ ಅಂತ ನಿಮಗೂ ಗೊತ್ತಿರಬಹುದು. ಯಾಕೆ ಅಂದರೆ ಸರ್ವರ್ ಸಮಸ್ಯೆ ತುಂಬ ಇತ್ತು. ನಿಮಗೆ ಲಾಗಿನ್ ಆಗೋದು ಕಷ್ಟ ಆಗ್ತಿತ್ತು, ಚಾಯ್ಸ್ ಎಂಟ್ರಿ ಮಾಡೋಕ್ಕೆ ಕಷ್ಟ ಆಗ್ತಿತ್ತು, ಚಾಯ್ಸ್ ಎಂಟ್ರಿ ಮಾಡಿದ್ಮೇಲೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿತ್ತು, ದುಡ್ಡು ಪೇ ಮಾಡಿದ್ಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ತೊಂದರೆ ಆಗ್ತಿರಲಿಲ್ಲ. ಸೊ ಸರ್ವರ್ ತುಂಬ ಸ್ಲೋ ಇದ್ದಿದ್ದರಿಂದ ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ ಕೆಇಎ ಎಕ್ಸ್ ಖಾತೆಯಲ್ಲಿ, ಮೊದಲಿನ ಟ್ವಿಟ್ಟರ್ ಖಾತೆಯಲ್ಲಿ. ಏನಿದೆ ಅಂತ ನೋಡೋಣ. ಇದರಲ್ಲಿ UGCET 2025 ಸೆಕೆಂಡ್ ರೌಂಡ್ ರಿವೈಸ್ಡ್ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಈ ದಿನ ರಿಲೀಸ್ ಆಗಿರೋದು 1ನೇ ತಾರೀಕು ಸೆಪ್ಟೆಂಬರ್. ದ ಡೇಟ್ ಫಾರ್ ಪೇಮೆಂಟ್ ಆಫ್ ಫೀಸ್ ಕಟ್ಟೋದಕ್ಕೆ, ಡೌನ್ಲೋಡಿಂಗ್ ಆಫ್ seat confirmation slip and to report to the college has been extended to the candidates who have been allotted seat in the second round and selected suitable choices. ನೀವು ಕರೆಕ್ಟಾಗಿ ಚಾಯ್ಸಸ್ ಸೆಲೆಕ್ಟ್ ಮಾಡಿದ್ದಾರೆ, ಸೊ ಅವ್ರು ಫೀಸ್ ಕಟ್ಟೋದಕ್ಕೆಲ್ಲ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. And the candidates have been requested to take appropriate steps. For more details, candidates can refer this office notification dated 30/8/2025 ಅಂತಿದೆ. ಸೆಪ್ಟೆಂಬರ್ 3ನೇ ತಾರೀಕುವರೆಗೂ ಪೇಮೆಂಟ್ ಆಫ್ ಫೀಸ್ ಓನ್ಲಿ ಬೈ ಚಾಯ್ಸ್ 1 and ಚಾಯ್ಸ್ 2 ಕ್ಯಾಂಡಿಡೇಟ್ಸ್ ಥ್ರೂ ಆನ್ಲೈನ್ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್ ಆರ್ ಬೈ ಡೌನ್ಲೋಡಿಂಗ್ ದ ಚಲನ್. ಸೊ ಫೀಸ್ ಕಟ್ಟೋದಕ್ಕೆ ಅಂದರೆ ಚಾಯ್ಸ್ 1 ಮತ್ತು ಚಾಯ್ಸ್ 2 ಕೊಟ್ಟಿರೋರು ಮಾತ್ರ ಫೀಸ್ ಕಟ್ಟಬೇಕಾಗಿರೋರು, ಚಾಯ್ಸ್ 3 ಕೊಟ್ಟಿರೋರು ಕಾಷನ್ ಡೆಪಾಸಿಟ್ ಮಾತ್ರ ಕಟ್ಟಬೇಕು, ಟ್ಯೂಷನ್ ಫೀಸ್ ಕಟ್ಟೋ ಹಾಗಿಲ್ಲ. ಚಾಯ್ಸ್ 4 ಕೊಟ್ಟಿರೋರು ಎಕ್ಸಿಟ್ ಆಗಿರ್ತಾರೆ. ಸೊ 2ನೇ ತಾರೀಕು 3ನೇ ತಾರೀಕುವರೆಗೂ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಫೀಸ್ ಕಟ್ಟೋದಕ್ಕೆ. ಫೀಸ್ ಕಟ್ಟೋದಕ್ಕೆ ಒಂದು ಅಪ್ರೋಪ್ರಿಯೇಟ್ ಮೆಥಡ್ ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆನ್ಲೈನ್ ಬ್ಯಾಂಕಿಂಗ್ ಹೋಗ್ತೀರಾ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀರಾ, ಇಲ್ಲ ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತೀರಾ, UPI, ನೆಟ್ ಬ್ಯಾಂಕಿಂಗ್ ಎಲ್ಲ ಆಗುತ್ತಾ ಇಲ್ಲ ಚೆಕ್ ಮಾಡಿ. ಇಲ್ಲ ನಾನು ಬ್ಯಾಂಕ್ಗೆ ಹೋಗಿ ಕಟ್ತೀನಿ ಅಂದರೆ ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಬ್ಯಾಂಕ್ ಹೋಗಿ ಅಲ್ಲಿಂದ ನೆಫ್ಟೋ RTGS ಅವ್ರು ಮಾಡ್ತಾರೆ. ಆಮೇಲೆ ಇಲ್ಲಿ ಬಂದಾಗ ಒಂದು ಕ್ವಶನ್ ಬರುತ್ತೆ, ಯಾವ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಕೆಇಎ ಅವ್ರು ತೋರಿಸ್ತಾ ಇರೋ 3 ಬ್ಯಾಂಕು ಕೆಇಎ ಅಕೌಂಟ್ ಇರೋವಂಥ ಬ್ಯಾಂಕ್ಗಳು. ನಾವು ಅದೇ ಬ್ಯಾಂಕ್ ಹೋಗಬೇಕು ಅಂತ ಏನಿಲ್ಲ, ನಮ್ಮ ಅಕೌಂಟು ಯಾವ ಬ್ಯಾಂಕಲ್ಲಿ ಇರುತ್ತೋ ಆ ಬ್ಯಾಂಕಿಗೆ ಹೋದರೆ ಸಾಕು. ನೆಕ್ಸ್ಟು ಪೇಮೆಂಟ್ ಆಫ್ ಕಾಷನ್ ಡೆಪಾಸಿಟ್ ಆಫ್ ₹10,000 ಬೈ ಚಾಯ್ಸ್ 3 ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ಚಾಯ್ಸ್ 3 ಯಾರು ಸೆಲೆಕ್ಟ್ ಮಾಡ್ಕೋತೀರಾ ಅವರು ₹10,000 ಕಟ್ಟಬೇಕು ಅಂತ ಹೇಳ್ತಾ ಇದ್ದಾರೆ. ತುಂಬ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ, ನಾನು 1 ಲಕ್ಷ ನಾನು ಮೆಡಿಕಲ್ ಕಟ್ಟಿದ್ದೀನಿ ಹಾಗೆ ಹೀಗೆ ಅಂತ. ಅದು ಕಟ್ಟಿರೋದು ಮೆಡಿಕಲ್ಗೆ ಕಾಷನ್ ಡೆಪಾಸಿಟು. ಇಲ್ಲಿರೋದು UGCETಗೆ ₹10,000 ಕಾಷನ್ ಡೆಪಾಸಿಟ್ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲೆಲ್ಲೂ ಎಕ್ಸ್ಪ್ಲನೇಷನ್ ಕೊಟ್ಟಿಲ್ಲ. ನೀವು ಮೆಡಿಕಲ್ಗೆ ಏನಾದರೂ 1 ಲಕ್ಷ ಕಟ್ಟಿದರೆ ಇಲ್ಲಿ 10,000 ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿದ ಮೇಲೆ ಕಟ್ಟಲೇಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಕಟ್ಟಿ ಅಂತ ಹೇಳ್ತಿದ್ದಾರೆ. ಪೇಮೆಂಟ್ ಆಫ್ ಕಾಷನ್ ಡೆಪಾಸಿಟ್ ಆಫ್ ₹10,000 ಬೈ ಚಾಯ್ಸ್ 3 ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್. ಎಲ್ಲಿವರೆಗೂ ಕಟ್ಟಬಹುದು ನೀವು ಕಾಷನ್ ಡೆಪಾಸಿಟ್? ಒನ್ಸ್ ಅಗೇನ್ ಸೆಪ್ಟೆಂಬರ್ 3ನೇ ತಾರೀಕುವರೆಗೂ ಕಟ್ಟಬಹುದು. ನೆಕ್ಸ್ಟ್ ನೀವು ಡೌನ್ಲೋಡಿಂಗ್ ಆಫ್ ಕನ್ಫರ್ಮೇಷನ್ ಸ್ಲಿಪ್ ಓನ್ಲಿ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್. ನೀವು ಅಡ್ಮಿಷನ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅಂದರೆ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕು ಫೀಸ್ ಕಟ್ಟಿದ್ದಾದ ಮೇಲೆ. ಎಲ್ಲಿವರೆಗೂ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬಹುದು? ಸೆಪ್ಟೆಂಬರ್ 4ನೇ ತಾರೀಕು 5:30 ಸಂಜೆ 5:30 ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೋಬಹುದು. ಯಾವಾಗ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ ನಿಮಗೆ? ಆಫ್ಟರ್ ಕನ್ಫರ್ಮೇಷನ್ ಆಫ್ ದ ಪೇಮೆಂಟು ಅಲ್ಲಿ ಕನ್ಫರ್ಮ್ ಆಗಿ ಅವ್ರಿಗೆ ತಲುಪಿದೆಯಾ ಅನ್ನೋದ್ರ ಮೇಲೆ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ಪು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕಾಗುತ್ತಾ ಇಲ್ಲ ಅಂತ. ಸೊ ಇಷ್ಟೆಲ್ಲ ಆದಮೇಲೆ ಮತ್ತೆ ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೋಬೇಕು. ಕಾಲೇಜ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳೋಕ್ಕೆ ಕೊಟ್ಟಿರೋ ಟೈಮು 4ನೇ ತಾರೀಕು ಸೆಪ್ಟೆಂಬರ್ 2025 ಬಿಫೋರ್ 6:30 PM ಸಂಜೆ 6:30 ಟೈಮ್ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ಕಾಲೇಜ್ ಓನ್ಲಿ ಬೈ ಚಾಯ್ಸ್ 1 ಕ್ಯಾಂಡಿಡೇಟ್ಸ್ ವಿತ್ ಆಲ್ ದ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆ್ಯಂಡ್ 2 sets ಆಫ್ ಜೆರಾಕ್ಸ್ ಕಾಪೀಸ್ ಆ್ಯಂಡ್ ಮೊಬೈಲ್ ಸೆಟ್ ಅವ್ರು ಕೊಡೋ ಅಗತ್ಯ ಇಲ್ಲ, ನಿಮ್ಮ ಹತ್ರ ಇದ್ರೆ ಸಾಕು. ಸೊ ಇದು ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟ್ ಫ್ರಮ್ ಕೆಇಎ. ಅಂದರೆ 1 ದಿನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೆಪ್ಟೆಂಬರ್ 4ನೇ ತಾರೀಕುವರೆಗೂ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 5 ರಜಾ ಇದೆ. ಸೊ ಸದ್ಯಕ್ಕೆ ಸೆಪ್ಟೆಂಬರ್ 4ವರೆಗೂ ಕೊಟ್ಟಿದ್ದಾರೆ ಬಿಕಾಸ್ ಆಫ್ ಸರ್ವರ್ ಇಶ್ಯೂಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್.